ಅಂತ ನಾವು ನಿಮ್ಮನ್ನ ಅಂಗಲಾಚಬೇಕಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಎಲೆಕ್ಷನ್ ಬರುತ್ತಲ್ವಾ, ಎಲೆಕ್ಷನ್ ಬಂದಾಗ 18 ವರ್ಷ ಆದ ಎಲ್ಲಾ ವಿದ್ಯಾರ್ಥಿಗಳು ಬೇಕು ನಿಮಗೆ. ಎಲ್ಲಾ ಕಾಲೇಜ್ಗೂ ಹೋಗ್ತೀರಾ, ವಿದ್ಯಾರ್ಥಿ ಸಂಘಟನೆಯವರು ಬೇಕು, ಉಪನ್ಯಾಸಕರು ಬೇಕು, ಪ್ರತಿಯೊಬ್ಬರೂ ಕೂಡ ಬೇಕು. ನಿಮ್ಮ ಎಲೆಕ್ಷನ್ ಡ್ಯೂಟಿ ಮಾಡೋದ್ರಿಂದ ಹಿಡಿದು ವೋಟ್ ಹಾಕೋದ್ರಿಂದ ಹಿಡಿದು ಎಲ್ಲರೂ ಕೂಡ ಇವ್ರೆ. ಆದ್ರೆ ಎಲೆಕ್ಷನ್ ಮುಗಿದು ಸಚಿವ ಸ್ಥಾನಗಳು ಬಂದಿದ ತಕ್ಷಣ ಗಪ್ಚುಪ್ ವಿದ್ಯಾರ್ಥಿಗಳು ಬಂದು ನಮಗೆ ಲೆಕ್ಚರ್ಸ್ ನ ಕೊಡಿ, ನಮಗ್ ಪಾಠ ಮಾಡಕ್ ಯಾರು ಲೆಕ್ಚರ್ಸ್ ಇಲ್ಲ ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮಗೆ ಅಂತ ಅನ್ಸುತ್ತೆ. ವಿದ್ಯಾರ್ಥಿಗಳೇ ಬಂದು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಏನ್ ಕಾರಣ? ಪಾಠ ಮಾಡಕ್ ಲೆಕ್ಚರ್ಸ್ ಇಲ್ಲ. ಏನ್ ಓದದ್ ನಾವು, ಹೆಂಗ್ ಓದದ್ ನಾವು? ಹಾಗಾದ್ರೆ ಯಾಕೆ ಇಟ್ಟಿದ್ದೀರಿ ನೀವು? ಕ್ಲೋಸೇ ಮಾಡ್ಬಿಡಿ ಅತ್ತಗೆ ಕಾಲೇಜ್ಗಳನ್ನ ಅಂತೇಳಿ ಮತ್ತೊಬ್ರು ಅತಿಥಿ ಉಪನ್ಯಾಸಕರು ಮತ್ತು ಉದ್ಯೋಗಾಕಾಂಕ್ಷಿ ದೀಪಾ ಅವ್ರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ದೀಪಶ್ರೀ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ನಿಮ್ಮ ಒಂದು ಹೋರಾಟ ಅಥವಾ ನಿಮ್ಮ ಒಂದು ನಿರೀಕ್ಷೆ ಏನಿದೆ? ನಮ್ಗೆ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಆದೇಶ ಬಂದಿದೆ ಮೇಡಮ್, ಅದನ್ನ ದಯವಿಟ್ಟು ಪಾಲನೆ ಮಾಡಿ ನಮ್ಮ ಎಲ್ಲಾರನ್ನೂ ಏನು ನಾವು ಹೊರ್ಗಡೆ ಇದ್ದೀವಿ ಅವ್ರನ್ನ ಆದಷ್ಟು ಬೇಗ ನಮಗೆ ಉದ್ಯೋಗ ಕೊಡಬೇಕು ಅಂತ ನಮ್ಮ ಆರೈಕೆ. ಓಕೆ ಪುಷ್ಪಾ ಅವ್ರೆ, ಅಂದರೆ ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅಂದರೆ ಈ ಎಲ್ಲವೂ ಕೂಡ ಕನೆಕ್ಟೆಡ್ ಆಗಿದೆ. ಯಾಕಂತಂದರೆ ನಾವು ಇಲ್ಲಿ ಒಂದಕ್ಕೊಂದು ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕತೆ ಲೆಕ್ಚರರ್ಸ್ ಬೇಕು ಅಂತ, ಅತಿಥಿ ಉಪನ್ಯಾಸಕರು ಕೂಡ ಅಲ್ಲಿ ಸರಿಯಾಗಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅನ್ನೋದು. ಸಬ್ಜೆಕ್ಟ್ಸಿಗೆ ಟೀಚರೇ ಬರಲಿಲ್ಲ ಅಂದಮೇಲೆ ಏನು ಓದ್ತಾರೆ ಮಕ್ಕಳಿಗೆ? ಎಕ್ಸಾಮ್ ಬಂದಿದೆ ಅಂತ ಹೇಳಿ ಇರೋರು ಬರೋರ್ನು ಕೂಡ ತೆಗೆದು ಹಾಕಿದ್ದಾರೆ. ಹಾಗಾದ್ರೆ ಎಕ್ಸಾಮಲ್ಲಿ ಏನು ಬರೀಬೇಕು ಮಕ್ಕಳು? ಎಕ್ಸಾಮ್ನ ಬಹುಶಃ ಬಾಯ್ಕಟ್ ಮಾಡುವಂಥ ಸಿಚುವೇಶನ್ ಏನಾದ್ರು ತರ್ತಾರ ಇವರು ಅಂತ. ಪ್ರೈವೇಟ್ ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಕಾಲೇಜ್ ಟುಗೆದರ್ ಮಾಡೋದ್ರಿಂದ ಆಕ್ಚುಯಲ್ ಸಫರ್ ಪ್ರೈವೇಟೈಸೇಷನ್ ಮಾಡ್ಬಿಡಿ ಅತ್ತಾಗಿ ಎಷ್ಟೋ ಕಡೆ ಮಾಡ್ಬಿಟ್ಟಿದ್ದೀರಾ. ಮಾಡ್ಬಿಡಿ ಅತ್ತಾಗಿ ನಿಮ್ ಕೈಲಿ ಹ್ಯಾಂಡಲ್ ಮಾಡಕ್ಕಾಗಿಲ್ಲ, ನೇಮಕಾತಿ ಮಾಡಕ್ಕಾಗಲ್ಲ, ಲೆಕ್ಚರ್ಸ್ ನ ಕೊಡಕ್ಕಾಗಲ್ಲ ಅಂತಂದ್ರೆ ಗವರ್ಮೆಂಟ್ ಕಾಲೇಜ್ ಮಕ್ಕಳಿಗೆ ಪಾಠ ನಡೆದಿಲ್ಲ, ಪ್ರೈವೇಟ್ ಕಾಲೇಜ್ ಮಕ್ಕಳಿಗೆ ಪಾಠ ನಡೆದಿದೆ. ಈ ಗವರ್ಮೆಂಟ್ ಕಾಲೇಜಿಗೆ ಸೇರ್ಕೊಂಡಂತ ಮಕ್ಕಳ ತಪ್ಪ ಇಲ್ಲ ಇದು ಸರ್ಕಾರದ ತಪ್ಪ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ 80% ಪಾಠಗಳು ನಡೆಯೋದೇ ಅತಿಥಿ ಉಪನ್ಯಾಸಕರಿಂದ. ಆಲ್ರೆಡಿ ಅತಿಥಿ ಉಪನ್ಯಾಸಕರು ಕಾಲೇಜ್ಗೆ ಹೋಗಿ 2 ತಿಂಗಳಾಗಿದೆ. ಆಲ್ರೆಡಿ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೀಸ್ ಕಟ್ಟಿ ಅಂತ ಯೂನಿವರ್ಸಿಟಿಗಳಿಂದ ನೋಟಿಫಿಕೇಶನ್ ಬಂದಿದೆ. ಅವ್ರು ಫೀಸ್ ಕಟ್ಟಬೇಕು, ಫೀಸ್ ಕಟ್ಟಿ ಎಕ್ಸಾಮ್ ಬರೀಬೇಕು. ಬಟ್ ಸರ್ಕಾರ ಯಾವುದೇ ರೀತಿ ನಿರ್ಧಾರಗಳನ್ನ ತಗೊಳ್ದರೆ ಕೈ ಚೆಲ್ಲಿ ಕೂತಿದೆ. ಕಾನೂನನ್ನು ಪಾಲನೆ ಮಾಡ್ತಾ ಇಲ್ಲ, ನ್ಯಾಯಾಲಯದ ಆದೇಶನೂ ಪಾಲನೆ ಮಾಡ್ತಾ ಇಲ್ಲ. ಅತಿಥಿ ಉಪನ್ಯಾಸಕರನ್ನ ಕೆಲಸಕ್ಕೆ ತಗೊಳಕ್ ರೆಡಿ ಇಲ್ಲ, ಬಿಕಾಸ್ ಅವ್ರು ಸಂಬಳ ಕೊಡೋಕೆ ರೆಡಿ ಇಲ್ಲ. ನ್ಯಾಯಾಲಯದ ಆದೇಶಕ್ಕೆ ಕವಡೆ ಕಾಸು ಕಿಮ್ಮತ್ತು ಕೊಡ್ತಾ ಇಲ್ವಲ್ಲ ನಮ್ಮ ಸರ್ಕಾರ. ಹಾಗಾದ್ರೆ ಇದನ್ನ ನಾವೇನು ನಿಂದನೆ ಅಂತ ಹೇಳಬೇಕಾ ಅಥವಾ ಏನು ಅಂತ ಹೇಳಬೇಕು? ಅಥವಾ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಹೆಂಗೆ ಅಂತ? ಮೇಡಮ್, ನಾವು 23ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ದೇವೆ. MC ಸುಧಾಕರ್ ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಹೇಳಿ 2 ತಿಂಗಳಿಂದ ನಾವು ಈ ಹೋರಾಟ ಮಾಡ್ತಾ ಇರೋದು. ಅತಿಥಿ ಅಂದ್ರೆ ಗೆಸ್ಟ್ ಲೆಕ್ಚರರ್ನ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿ ಕೋರ್ಟ್ ಆದೇಶ ಬಂದಿದ್ ಕೂಡಲೇ ನೆಕ್ಸ್ಟ್ ಡೇ ಮಾಡ್ತೀನಿ ಅಂತ ಹೇಳಿದ್ರು. 16ನೇ ತಾರೀಕು ಅಂದ್ರೆ ಮೇಡಮ್ 25 ದಿನ ಆಯ್ತು, ಅಂದ್ರೆ ಆಲ್ಮೋಸ್ಟ್ 25 ದಿನ ಆಯ್ತು ಕೋರ್ಟ್ ಆರ್ಡರ್ ಬಂದು. 16ನೇ ತಾರೀಕು ಇವರಿಗೆ ಡಿವಿಷನ್ ಬೆಂಚಲ್ಲಿ ಆರ್ಡರ್ ಬಂದಾಗ ನಾವು ಇಮಿಡಿಯೇಟ್ ಕಮಿಷನರ್ ಮೇಡಮ್ ಮಂಜುಶ್ರೀ ಮೇಡಮ್ ಭೇಟಿ ಮಾಡಿದಾಗ 18ನೇ ತಾರೀಕಿಂದ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಕಮಿಷನರ್ ಮೇಡಮ್ ಅವ್ರು ರೆಡಿ ಇದ್ದಾರೆ ಮಾಡೋದಕ್ಕೆ. ಇಲ್ಲಿ ಎಲ್ಲ ಏನಂತಂದ್ರೆ ಈ ಗೇಮ್ ಪ್ಲಾನ್ ಚೇಂಜ್ ಮಾಡ್ತಾ ಇರೋದು MC ಸುಧಾಕರ್ ಅವರು. ಈಗ MC ಸುಧಾಕರ್ ಅವ್ರಿಗೆ ನಾವು ಕಾಲ್ ಮಾಡಿದ್ವಿ, ಸುಧಾಕರ್ ಅವ್ರಿಗೆ ನಾವು ಕಾಲ್ ಮಾಡಿದ್ವಿ. ಗ್ಯಾರಂಟಿ ನ್ಯೂಸ್ ಇಂದ ಕರೆಯನ್ನ ರಿಸೀವ್ ಮಾಡಿ ನಾನು ಗವರ್ನರ್ ಜೊತೆಗೆ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ. ಆ ಮೀಟಿಂಗ್ ಮುಗಿದ ನಂತರದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಯೋದ್ರೊಳಗೆ ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಮಧು ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ, ಅಂದ್ರೆ ಅವ್ರು ಕಾಲೇ ರಿಸೀವ್ ಮಾಡ್ತಾ ಇಲ್ಲ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಮಧು ಬಂಗಾರಪ್ಪನವರು ಇನ್ನೊಂದು ಏನಂದ್ರೆ MC ಸುಧಾಕರ್ ಅವರು 23ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದೀವಿ. 1 ವಾರ ಗಡುವು ಕೊಟ್ಟಿದೀವಿ. 1 ವಾರ ಅವ್ರೇನಾದ್ರೂ 1 ವಾರದಲ್ಲಿ ಏನಾದ್ರು ಕಾನೂನು ಏನ್ ಹೇಳಿದೆ ಅದನ್ನ ಫಾಲೋ ಮಾಡಿಲ್ಲ ಅಂತ ಅಂದ್ರೆ 1 ವಾರ ಆದ್ಮೇಲೆ ಅವರ ಚಿಂತಾಮಣಿಯಲ್ಲಿ ಹೋಗ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ. ಪ್ರತಿ ಒಂದು ಮನೆಗೂ ನಾವು ಪ್ರಚಾರ ಮಾಡ್ತೀವಿ. ಮತ್ತೆ AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೂ ನಾವು ಮನವಿ ಮಾಡ್ಕೊಂತೀವಿ. ಇಡೀ ರಾಜ್ಯಕ್ಕಲ್ವೇನ್ರಿ ಅವರು ಉನ್ನತ ಶಿಕ್ಷಣ ಸಚಿವರು? ಮೇಡಮ್, ಇಡೀ ರಾಜ್ಯಕ್ಕೆ ಬಟ್ ಇಡೀ ರಾಜ್ಯದ ಜನತೆಗೆ ಉತ್ತರ ಕೊಡ್ಬೇಕು ನೀವು. ಕ್ಷೇತ್ರದಲ್ಲಿ ಹೋಗಿ ನೀವು ಮರ್ಯಾದೆ ತೆಗಿತೀವಿ ಅಂತ ಹೇಳ್ತಾ ಇದ್ದೀರಿ. ಇದಕ್ಕಿಂತ ಬೇಕಾ? ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೆ ಅವ್ರಿಗೂ ನಾವು ಮನವಿ ಮಾಡ್ಕೊಂತೀವಿ ಮೇಡಮ್. ಮತ್ತೆ ಅದಾದ್ಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ನಾವು ಮನವಿ ಮಾಡ್ಕೊಂತೀವಿ. ಮತ್ತೆ ಗವರ್ನರ್ಗೂ ನಾವು ಭೇಟಿ ಮಾಡ್ತಾ ಇದೀವಿ ಮ್ಯಾಮ್. ಗವರ್ನರ್ ಹತ್ರ ಹೋಗ್ಬಿಟ್ಟು ಈ ಕೂಡಲೇ ಇಂಥ ಶಿಕ್ಷಣ ಸಚಿವರು ನಮ್ಮ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಬೇಡ. ಇಲ್ಲಿ 4ರಿಂದ 5 ಲಕ್ಷ ವಿದ್ಯಾರ್ಥಿಗಳು ಸಫರ್ ಆಗ್ತಿದ್ದಾರೆ. 20,000 ಜನ ಗೆಸ್ಟ್ ಲೆಕ್ಚರರ್ ಯೂನಿವರ್ಸಿಟಿ ಅಂದ್ರೆ UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್